ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವಾಗ ಫಸ್ಟೇ ಫಿಶ್ ಫ್ರೈ ಮಾಡೋದು ತೋರಿಸ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ಮಿನಿ ಲಾಗಲ್ಲಿ ಫಿಶ್ ಸಾಂಬಾರು ಮಾಡೋದು, ಅಕ್ಕಿ ರೊಟ್ಟಿ ಮಾಡೋದು ಎಲ್ಲ ತೋರಿಸಿದೆ. ಅದಕ್ಕೋಸ್ಕರ ನಾನು ಲಾಂಗ್ ವೀಡಿಯೋದಲ್ಲಿ ಏನೂ ಹಾಕ್ತೇ ಇಲ್ಲ. ಫಿಶ್ ಫ್ರೈ ಮಾಡೋದು ಮಾತ್ರ ಹಾಕ್ತಾಯಿದ್ದೀನಿ. ನಾನು ಯಾವ ಥರ ಫಿಶ್ ಫ್ರೈ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ಒಂದು ಸ್ಪೂನು ಚಿಲ್ಲಿ ಪೌಡರು, 1 ಸ್ಪೂನು ಧನಿಯಾ ಪೌಡರು, 1/2 ಸ್ಪೂನು ಅರಿಶಿನ ಪುಡಿ, ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಫಿಶ್ ಫ್ರೈ ಪೌಡರ್ ಹಾಕ್ತಾಯಿದ್ದೀನಿ. ಒಂದು ಅರ್ಧ ನಿಂಬೆ ಹುಳಿ ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀಟಾಗಿ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡ್ತಾನೇ ಇರಬೇಕು. ಇವಾಗ ಫಿಶನ್ನು ನೀಟಾಗಿ ತೊಳೆದು ಎತ್ತಿಟ್ಕೊಂಡಿದ್ದೆ. ನಾನು ಫಿಶ್ ತಗೊಬರ್ತೀವಲ್ಲ, ಆ ಅಂಗಡೀಲಿ ತುಂಬ ಕ್ಲೀನ್ ಮಾಡಿಕೊಡ್ತಾರೆ. ಅದಕ್ಕೆ ನಾನು ಅದೊಂದೇ ಅಂಗಡಿಗೆ ಹೋಗೋದು. ಅದು ಬಸವೇಶ್ವರ ನಗರದಲ್ಲಿರೋದು ಅಂಗಡಿ. ಇಲ್ಲಿ ಮನೆಗೆ ತಗೊಬಂದರೆ ಹಳ್ಳಿ ಕಡೆ ಅಂತ ಅಂದರೆ ನಾವೇ ಕ್ಲೀನ್ ಮಾಡ್ಕೊಬೋದಲ್ವ, ಇಲ್ಲೆಲ್ಲ ಕ್ಲೀನ್ ಮಾಡೋಕ್ಕಾಗಲ್ವಲ್ಲ ಅಂತ ಹೇಳ್ಬಿಟ್ಟು ಅವ್ರ ಹತ್ರನೇ ಕ್ಲೀನ್ ಮಾಡಿಸ್ಕೊಂಡು ತಗೊಬರ್ತಾರೆ. ನಾವು ಇಲ್ಲಿ ತೊಳೆಯೋದಷ್ಟೇ, ನೀಟಾಗಿ ತೊಳಿತೀನಿ. ತೊಳೆದಾದ್ಮೇಲೆ ಒಂದೊಂದೇ ಫಿಶನ್ನು ಮಸಾಲೆ ರೆಡಿ ಮಾಡಿರೋ ಮಸಾಲೆಗೆ ನೀಟಾಗಿ ಒಂದೇ ಫಿಶನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ 1 ಅವರ್ ಸೈಡಲ್ಲಿ ಎತ್ತಿಟ್ಟಿದ್ದೀನಿ. ಆಮೇಲೆ 1 ಅವರ್ ಸೈಡಲ್ಲಿ ಎತ್ತಿಟ್ಟ ಆಮೇಲೆ ಮಧ್ಯಾಹ್ನ ಊಟ ಟೈಮಿಂಗ್ಸ್ ಏನಾಯಿತು. ಇವಾಗ 1 ಅವರ್ ಆಯಿತು. 1 ಅವರ್ಗಿಂತ ಸ್ವಲ್ಪ ಜಾಸ್ತಿನೇ ಆಯಿತು ಅನಿಸುತ್ತೆ. ಆಮೇಲೆ ನಮ್ಮನೇಲಿ ಸ್ವಲ್ಪ ಚಿರೋಟೆ ರವೆ ಇತ್ತು. ಆ ಚಿರೋಟೆ ರವೆ ಜೊತೆಗೆ ಮಿಕ್ಸ್ ಮಾಡಿ ತೆವಕ್ಕೆ ಆಯಿಲ್ ಹಾಕ್ಬಿಟ್ಟು ತೆವದ ಮೇಲೆ ಎತ್ತಿಡ್ತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕು. ಅದಕ್ಕೆ ಫಿಶ್ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಬೇಕು. ಆಯಿಲ್ ಹಾಕಿ ತಿರುವಿ ಹಾಕ್ತಾಯಿದ್ರೆ ಚೆನ್ನಾಗಿ ಬೇಯುತ್ತೆ. ನಮ್ಮ ಮನೇಲಿ ಮಕ್ಕಳು ಸ್ವಲ್ಪ ಫಿಶ್ ಸಾಂಬಾರೆಲ್ಲ ಜಾಸ್ತಿ ಏನೋ ತಿನ್ನಲ್ಲ. ಫಿಶ್ ಫ್ರೈ ಆದರೆ ಸ್ವಲ್ಪ ಜಾಸ್ತಿ ತಿಂತಾರೆ. ಅದಕ್ಕೆ ಇವತ್ತು ಫಿಶ್ ಫ್ರೈ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಭಾನುವಾರ ಎಲ್ಲ ಊಟ ಆಯಿತು. ಮಧ್ಯಾಹ್ನ ಊಟ ಆದಮೇಲೆ ಬಾಸಮ್ ಸರ್ಕಲ್ ಹೋಗೋಣ ಅಂತ ಹೋಗಿದ್ವಿ. ನಮ್ಮ ಮನೆಯವರಿಗೆ ಹಾಫ್ ಡೇ ರಜೆ ಇರುತ್ತೆ ಭಾನುವಾರ ಎಲ್ಲ. ಮಕ್ಕಳಿಗೆಲ್ಲ ಲಂಚ್ ಬ್ಯಾಗ್ ಇರಲಿಲ್ಲ. ಲಂಚ್ ಬ್ಯಾಗ್ ತಗೊಂಡು ವಾಟರ್ ಬಾಟ್ಲಿ ತಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಬಾಸಮ್ ಸರ್ಕಲ್ ಹೋಗಿದ್ವಿ. ಹೋದ್ವಿ. ಸಿಕ್ಕಾಪಟ್ಟೆ ಮಳೆ ಇತ್ತು. ಸ್ವಲ್ಪ ಮಳೆ ಕಮ್ಮಿ ಆಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಮ್ಮಿ ಆದಮೇಲೆ ಹೋದ್ವಿ. ಅವತ್ತು ಮರುದಿನ ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ಬೇಕಾಗಿತ್ತು. ಬೆಳಿಗ್ಗೆ ಒಂದು 5 ಗಂಟೆಗೆ ಕಾಲ್ ಬಂತು. ನಮಗೆ ಒಂದು ಸ್ವಲ್ಪ ಬೆಳಿಗ್ಗೆ ಜೀವ ಎಲ್ಲ ಫೋನ್ ಬಂದರೆ ಭಯ ಸ್ಟಾರ್ಟ್ ಆಗುತ್ತೆ. ಯಾಕಂತಂದರೆ ನಮ್ಮ ಅಪ್ಪಂದು ಎಲ್ಲ ಬೆಳಿಗ್ಗೆನೇ ನಮಗೆ ಫೋನ್ ಬಂದಿರೋದು ಈತ ಅಂತ ಹೇಳ್ಬಿಟ್ಟು. ಆಮೇಲೆ ಏನಾಯಿತು ಅಂತ ಅಂದರೆ ನಮ್ಮ ಮನೆಯವರು ದೊಡ್ಡಮ್ಮನ ಮಗ ತೀರೋಗಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬಾ ಬೇಜಾರಾಯಿತು. ಅವತ್ತು ಫಸ್ಟ್ ಟೈಮ್ ಮಕ್ಕಳಿಗೆ ಬೇರೆ ಸ್ಕೂಲಿಗೆ ಕಳಿಸ್ಬೇಕಾಗಿತ್ತು. ಆಮೇಲೆ ಏನಾಯಿತು ಅಂತಂದರೆ ನಮ್ಮ ಮನೆಯವರು 6 o'clock ಊರಿಗೆ ಬಸ್ಸಿಗೆ ಹೋಗ್ತೀವಿ ಅಂತ ಹೊರಟರು. ಆಮೇಲೆ ಇಲ್ಲ, ಅವ್ರ ಮಗ ಎಲ್ಲ ಇಲ್ಲೇ ಬೆಂಗಳೂರಲ್ಲೇ ಇದ್ದರು. ಎಲ್ಲರೂ ಹೋಗ್ಬೇಕಾಗಿತ್ತು. ಮತ್ತು ಎಲ್ಲಿ ಒಬ್ಬನೇ ಬಸ್ಸಿಗೆ ಹೋಗೋದು ಅಂತ ಹೇಳ್ಬಿಟ್ಟು ಅವ್ರ ಕಾರ್ ಇತ್ತು. ಅವ್ರ ಕಾರಲ್ಲೇ ಇವರು ಹೋಗಿದ್ರು ಮನೆಗೆ. ಆಮೇಲೆ ಮಕ್ಕಳು ನೀನು ಏನು ಮಾಡೋದು, ಅವತ್ತು ಸ್ಕೂಲಿಗೆ ಬೇಡ ಅಂತ ಅಂದೆ ನಾನು. ಫಸ್ಟ್ ಡೇ ಅಲ್ವಾ, ಒಂದಿನ ರಜೆ ಹಾಕಿ ಪರವಾಗಿಲ್ಲ ಅಂತ ಅಂದೆ. ಇಲ್ಲ ಮಮ್ಮಿ ನಾವು ಹೋಗ್ತೀವಿ, ಫಸ್ಟ್ ಡೇ ಅಲ್ವಾ, ಅದಕ್ಕೆ ರಜೆ ಹಾಕಲ್ಲ, ಹೋಗ್ತೀವಿ ಅಂತ ಅಂದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಪೂರಿ ಮಾಡಿ ಕಾಳು ಗೊಜ್ಜು ಮಾಡಿ ಕೊಟ್ಟು ಕಳಿಸ್ದೆ. ಮಕ್ಕಳು ಗಾಡೀಲೇನೂ ಹೋಗಿಲ್ಲ, ನಡ್ಕೊಂಡೇ ಹೋದರು. ಸರಿ ಆಯಿತು, ಹೋದ್ರು ಹೋಯ್ತಾರೆ ಅನ್ಕೊ ಸುಮ್ಮನೆ ಆದೆ. ಆಮೇಲೆ ಮಧ್ಯಾಹ್ನನೂ ಅವರೇ ನಡ್ಕೊಂಡು ಬಂದರು ಸ್ಕೂಲಿಂದ. ನಮ್ಮ ಮನೆಯವರು ಅವತ್ತು ಸೋಮವಾರ ಹೋಗಿರೋದು, ಮಂಗಳವಾರ ಬಂದರು ಅಲ್ಲಿಂದ. ನಮ್ಮೂರಿಂದ ಬೆಂಗಳೂರಿಗೆ ಬರ್ಬೇಕಂದ್ರೂ 1 ಡೇ ಬೇಕಲ್ವ. ಆಮೇಲೆ ಮಂಗಳವಾರ ಬಂದರು. ಮಂಗಳವಾರ ಮಾತ್ರ ಬೆಳಗ್ಗೆ ಸ್ಕೂಲಿಗೆ ಕರ್ಕೊಂಡು ಹೋದ್ರು ಅವರು. ನಮಗೆ ಅವತ್ತೊಂದಿನೆಲ್ಲ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು. ಯಾಕೆಂದರೆ ಚೆನ್ನಾಗಿದ್ದರು. ಬೆಳಗ್ಗೆ ಈ ಥರ ಫೋನ್ ಬಂದರೆ ಯಾರಿಗಾದ್ರೂ ಭಯ ಆಗುತ್ತಲ್ವ. ನೀನು ಏನು ಮಾಡೋದು, ಹೋಗ್ಲೋ ಬೇಡೋ ಅಂತ ಸುಮ್ಮನೆ ವೆಯ್ಟ್ ಮಾಡ್ತಾಯಿದ್ರು. ನಿನ್ನ ಲಾಸ್ಟ್ ಅಲ್ವಾ, ನೋಡ್ಕೊಂಡು ಬರ್ತೀನಿ ಹೋಗಿ ಅಂತೇಳ್ಬಿಟ್ಟು ಊರಿಗೆ ಹೋಗಿ ಬಂದರು.
ಎಲ್ಲರಿಗೂ ನಮಸ್ಕಾರ. 1 ಸೆಕೆಂಡ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾವು ಭಾಷಂ ಸರ್ಕಲ್ ಹೋಗೋಣ ಅಂತ ಹೋಗಿದ್ವಿ. ಯಾಕೆಂದರೆ ಮಕ್ಕಳಿಗೆಲ್ಲ ಲಂಚ್ ಬ್ಯಾಗ್ ಇರಲಿಲ್ಲ. ಲಂಚ್ ಬ್ಯಾಗು ವಾಟರ್ ಬಾಟ್ಲಿ ತಗೊಬರೋಣ ಅಂತ ಹೋಗಿದ್ವಿ. ಅಲ್ಲಿ ಒಂದು ಅಂಗಡಿಗೆ ಹೋಗಿದ್ವಿ, ಪೂಜಾ ಟೆಕ್ಸ್ಟೈಲ್ಸ್ ಅಂತ ಹೇಳ್ಬಿಟ್ಟು. ನಮ್ಮ ಮನೆಯವರು ಶರ್ಟ್ ಎಲ್ಲ ಆರ್ಡ್ರ್ ತೊಗೋತಾರಲ್ಲೇ. ಮೆಜರ್ಮೆಂಟ್ ತೊಗೋಬೇಕಾಗಿತ್ತು. ಅಲ್ಲಿಗೆ ಹೋದ್ವಿ. ಅಲ್ಲಿ 6 ಗಂಟೆಗೇನೋ ಹೋದ್ವಿ. 1 ಅವರ್ ಅಲ್ಲೇ ಲೇಟ್ ಆಯಿತು. ಆಮೇಲೆ 1 ಅವರ್ ಲೇಟ್ ಆಯಿತು. ಇನ್ನೇನು ಮಾಡೋದು, ನಾಳೆನೇ ಸ್ಕೂಲ್ ಇದೆ. ಮಂಡೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಮಕ್ಕಳಿಗೆ. ಲಂಚ್ ಬ್ಯಾಗು ಇರಲಿಲ್ಲ, ವಾಟರ್ ಬಾಟ್ಲಿ ಇರಲಿಲ್ಲ, ಹೋಗಲೇಬೇಕಿತ್ತು ಅಂದ್ಬಿಟ್ಟು ಆಮೇಲೆ ಹೋಗೋಣ ಅಂತ ಹೋದ್ವಿ. ಮಳೆ ಸಿಕ್ಕಾಪಟ್ಟೆ ಮಳೆ ಬಂತು. ಇನ್ನೇನು ಮಳೆ ಕಮ್ಮಿ ಆದಮೇಲೆ ಹೋಗೋಣ ಅಂತ ಅಲ್ಲೇ ವೆಯ್ಟ್ ಮಾಡಿ ಅಲ್ಲೇ 7 ಗಂಟೆ ಆಯಿತು. 7 ಗಂಟೆ 7 ಕಾಲು ಆಯಿತು ಅನಿಸುತ್ತೆ. ಅದು ಸೆಣ್ಣೆ ಬರ್ತಾ ಇತ್ತು. ಹೋದ್ವಿ ಭಾಷಂ ಸರ್ಕಲ್. ಅಲ್ಲೇನೋ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ, ಏನೂ ತೊಗೊಂಡಿಲ್ಲ. ಯಾಕಂದರೆ ಮಳೆ ಬರ್ತಿತ್ತಲ್ವ, ವಿಡಿಯೋ ಮಾಡೋಕ್ಕಾಗಲಿಲ್ಲ, ಶೂಟ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಜಾಸ್ತಿ ಏನೂ ತೊಗೊಂಡಿಲ್ಲ. ನೆಕ್ಸ್ಟು ಸಂಡೇ ಬೇಗ ಹೋಗೋಣ ಅಂತ ಅಂದ್ಕೊಂಡೆ. ಇವತ್ತು ಅಂಗಡಿಯಿಂದ ಬೇಗ ಬರೋಕ್ಕೆ ಹೇಳಿದ್ದೆ. ಏನೋ ಕಸ್ಟಮರ್ ಇದ್ರಂತೆ, ಅದಕ್ಕೆ ಲೇಟ್ ಆಯಿತು. ಇವತ್ತು ಮತ್ತು ನೆಕ್ಸ್ಟ್ ವೀಕ್ ಬೇಕಾದ್ರೆ ಹೋಗೋಕ್ಕಾಗುತ್ತೆ. ಇವಾಗ ಲಂಚ್ ಬ್ಯಾಗು ಅರ್ಜೆಂಟ್ ಬೇಕಾಗಿತ್ತು. ಲಂಚ್ ಬ್ಯಾಗು ವಾಟರ್ ಬಾಟ್ಲಿ ಬೇಕು ಅಂತೇಳ್ಬಿಟ್ಟು ತಗೊಬಂದ್ವಿ. ಮಂಡೆಯಿಂದ ಮಕ್ಳಿಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. 2 ಮಂತ್ಸ್ ಆಯಿತು ಅನಿಸುತ್ತೆ, ರಜೆ ಇತ್ತು. ಮಂಡೆಯಿಂದ ಸ್ಕೂಲು ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಇವಾಗ ಲಂಚ್ ಬ್ಯಾಗು ಏನು ತುಂಬ ದೊಡ್ಡದು ಬೇಡ ಅಂತ ಹೇಳ್ಬಿಟ್ಟು ಚಿಕ್ಕ ಲಂಚ್ ಬ್ಯಾಗ್ ತಗೊಬಂದಿದ್ದೀನಿ. 2 ಲಂಚ್ ಬ್ಯಾಗ್. ಇದು ಒಂಥರ ಕಲರ್ ಚೆನ್ನಾಗಿತ್ತು, ಅದಕ್ಕೆ ಇಷ್ಟ ಆಯಿತು, ತಗೊಬಂದೆ. ಆಮೇಲೆ ಇದೊಂದು ಕಲರ್, 2 ಕಲರ್, 2 ಸಾಕು ಅಂತ ಹೇಳ್ಬಿಟ್ಟು. ಒಂದೊಂದು ಬಾಕ್ಸ್ ಅಲ್ವಾ, ತುಂಬ ದೊಡ್ಡದಾದರೆ ಸ್ಕೂಲಿಗೆ ತಗೊಂಡು ಹೋಗೋಕ್ಕಾಗಲ್ಲ. ಫಸ್ಟ್ ಇದ್ದು ಲಂಚ್ ಬ್ಯಾಗು ತುಂಬ ದೊಡ್ಡದಾಗಿತ್ತು, ಅದಕ್ಕೆ ದೊಡ್ಡದು ಬೇಡ ಅಂತ ಹೇಳ್ಬಿಟ್ಟು ಚಿಕ್ಕ ತಗೊಬಂದ್ವಿ. 2 ಲಂಚ್ ಬ್ಯಾಗ್ ತಗೊಬಂದ್ವಿ. ಮೇ ಬಿ ಇದಕ್ಕೆ 250 ಅನಿಸುತ್ತೆ. ಒಂದಕ್ಕೆ 250. ಇದಕ್ಕೆ ಮೇ ಬಿ ಇದಕ್ಕೆ 250. ಆಮೇಲೆ ಇದಕ್ಕೂ 250. ಇದಕ್ಕೆ 250 ಆಯಿತಾ. ವಾಟರ್ ಬಾಟ್ಲಿಗೂ ಅಷ್ಟೇ. ವಾಟರ್ ಬಾಟ್ಲಿಗೆ ಡಿಸ್ಕೌಂಟ್ 449 ಇತ್ತು. 449. ನಮಗೆ ಡಿಸ್ಕೌಂಟ್ ಹೋಗಿ 250ಗೇನೆ ಸಿಕ್ತು. ಇದು ವಾಟರ್ ಬಾಟ್ಲಿ ಚೆನ್ನಾಗಿತ್ತು. ಅಂದರೆ ಫಸ್ಟ್ ಇದು ಬೇರೆ ಥರ ಬಾಟ್ಲಿ ಇತ್ತು, ಅದಕ್ಕೆ ಈ ಥರ ಬಾಟ್ಲಿ ಟ್ರೈ ಮಾಡೋಣ ಅಂತ ಇದು ತಗೊಬಂದ್ವಿ. ಇದು ಸಖತ್ ಇಷ್ಟ ಆಯಿತು ನನಗೆ. ಈ ಥರ ಚೆನ್ನಾಗಿದೆಯಲ್ಲ. ಇದು ಇನ್ನೊಂದು ಅದೇ ಥರ ಬಾಟ್ಲಿ. ಲಂಚ್ ಬಾಕ್ಸ್ ಇರಲಿಲ್ಲ, ತಗೊಬರ್ಬೇಕು. ನೆಕ್ಸ್ಟ್ ವೀಕ್ ಹೋಗ್ಬೇಕು. ಭಾಷಂ ಸರ್ಕಲ್ಗೆ ಹೋದ್ರೆ ಚೆನ್ನಾಗಿರುತ್ತಲ್ಲ ಅಂತ. ಇದು ಅಷ್ಟೇ 449 ಏನೇ ಇತ್ತು, ನಮಗೆ 250 ಸಿಕ್ತು. ಚೆನ್ನಾಗಿದೆ ಅಲ್ವಾ. ಇದನ್ನು ತಗೊಳ್ಳೋಷ್ಟು ಫ್ರೀ ಇರಲಿಲ್ಲ. ಮಳೆ ಬಂತು, ಬೇಗ ಬರೋಣ ಅಂತ ಬಂದ್ವಿ. ಆಮೇಲೆ ಗಾಡೀಲಿ ಹೋಗಿದ್ವಲ್ಲ, ಮಳೆ ಜೋರಾಗೆ ಬಂತು. ಅಲ್ಲಿ ಒಂದು ಪೆಟ್ರೋಲ್ ಬಂಕ್ ಇತ್ತು, ಅಲ್ಲೇ ಇದ್ವಿ ಸ್ವಲ್ಪ ಹೊತ್ತು. ಮಳೆ ಕಮ್ಮಿ ಆದ್ಮೇಲೆ ಬರೋಣ ಅಂತ ಹೇಳ್ಬಿಟ್ಟು. ಆಮೇಲೆ ಅದಕ್ಕೆ ಅಲ್ಲೇನು ಕ್ಲಿಪ್ಪಿಂಗ್ ತೊಗೊಳಕ್ಕಾಗಿಲ್ಲ. ಇದೊಂದು ಬಾಟ್ಲಿ. ಬೆಳಿಗ್ಗೆ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. 2 ತಿಂಗಳಾಗಿತ್ತು ಫ್ರೀ ಇದ್ದರು. ಅಂದರೆ ಫ್ರೀ ಏನು ಇರಲಿಲ್ಲ, ಇವರಿಗೆ ಡ್ಯಾನ್ಸ್ ಕ್ಲಾಸ್ ಎಕ್ಸಾಮ್ ಬೇರೆ ಇತ್ತಲ್ಲ, ಅದಕ್ಕೆ ಪ್ರಿಪ್ರೇಷನ್ ಆಗ್ತಾಯಿದ್ರು. ಓದೋದು ಪ್ರಾಕ್ಟೀಸ್ ಎಲ್ಲ ಇತ್ತು. ಮಧ್ಯೆ ಒಂದೊಂದು ದಿನ ಫ್ರೀ ಇರೋರಷ್ಟೇ. ಈ ಥರ ಚೆನ್ನಾಗಿದೆ ಅಲ್ವಾ. ಇವಾಗಲೂ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಮಧ್ಯಾಹ್ನ ಬೆಳಿಗ್ಗೆ ಎಲ್ಲ ಮಳೆ ಅಷ್ಟೊಂದು ಇರಲಿಲ್ಲ. ಅದಕ್ಕೆ ನಾನು ಬೇಗ ಹೋಗೋಣ ಅಂತೇಳ್ಬಿಟ್ಟು ಬೇಗ ಬರೋಕ್ಕೆ ಹೇಳಿದ್ದೆ ಅಂಗಡಿಯಿಂದ. ಅವರು ಕಸ್ಟಮರ್ ಏನೋ ಇದ್ರಂತೆ, ಅದಕ್ಕೆ ಲೇಟ್ ಆಯಿತು. ಕಸ್ಟಮರ್ ಇದ್ದರೆ ಬಿಟ್ಬಿಟ್ಟು ಬರೋಕ್ಕಾಗಲ್ವಲ್ಲ, ಅದಕ್ಕೆ ಲೇಟಾಗಿ ಬಂದರು. ಎಷ್ಟು ಗಂಟೆ ಊಟಕ್ಕೆ ಬಂದಿರೋದೇ ಅವರು 5 ಗಂಟೆಗೇನೋ ಬಂದರು. 5 ಗಂಟೆಗೆ ಬಂದು 1/2 ಅವರು ರೆಸ್ಟ್ ತೊಗೊಂಡು ಆಮೇಲೆ ಅಲ್ಲಿ ಪೂಜಾ ಅಂಗಡಿಗೆ ಹೋಗಿ ಮೆಜರ್ಮೆಂಟ್ ತೊಗೊಂಡು, ಅಲ್ಲಿ ಕಸ್ಟಮರ್ ಇದ್ದರು, ಮತ್ತು ಅಲ್ಲಿ ಮೆಜರ್ಮೆಂಟ್ ತೊಗೊಂಡು
ಅಲ್ಲೇ 1 ಅವರ್ ಆಯಿತು ಅವ್ರ ಮೆಜರ್ಮೆಂಟ್, ಅಪ್ಪ ಮಕ್ಕಳದೆಲ್ಲ ಮೆಜರ್ಮೆಂಟ್ ತೊಗೊಳಕ್ಕೆ. ಅಲ್ಲಿಂದ ಹೊರಡೋಷ್ಟಿಗೆ ಲೇಟ್ ಆಯಿತು. ಮಳೆಯಲ್ಲೇ ಹೋದ್ವಿ, ಇನ್ನೇನು ಮಾಡೋದು ಅಂತ. ಮತ್ತು ಇವತ್ತು ಬಿಟ್ಟರೆ ಮತ್ತೆ ನಾಳೆ ಆಗಲ್ಲ. ನಮ್ದು ಏನಿದ್ರು ಸಂಡೇ ಅಷ್ಟೇ ನಮ್ಮದು ಶಾಪಿಂಗು. ವೀಕೆಂಡ್ ಡೇಸ್ ಎಲ್ಲ ಆಗಲ್ಲ. ಅದಕ್ಕೋಸ್ಕರ ಭಾನುವಾರನೇ ಹೋಗೋದು ಅಂತ ಹೇಳ್ಬಿಟ್ಟು ಹೋದ್ವಿ. ಇನ್ನು ಲಂಚ್ ಬಾಕ್ಸ್ ಬೇಕು. ಲಂಚ್ ಬಾಕ್ಸು ನೆಕ್ಸ್ಟ್ ವೀಕ್ ಹೋಗೋಣ. ಸದ್ಯಕ್ಕೆ ಇದೆ, ಅದೇ ಸಾಕು. ಅದು ತುಂಬ ವರ್ಷದಿಂದ ಯೂಸ್ ಮಾಡಿದ್ದಾರೆ. ಅದಕ್ಕೆ ನಾನು ತುಂಬ ವರ್ಷ ಆಯಿತು ಯೂಸ್ ಮಾಡ್ತೀನಿ. ನಮ್ಗೆ ಬೇರೆ ಬಾಕ್ಸ್ ತಗೊಬಂದು ಕೊಡಿ ಅಂತ ಅಂದರು. ಅದಕ್ಕೆ ಬೇರೆ ಬಾಕ್ಸ್ ತಗೊಬರೋಣ ಅಂತ. ಮತ್ತು ಜಾಸ್ತಿ ಏನು ಇದು ಮಾಡಲ್ಲ. ನಾವು ಜಾಸ್ತಿ ಏನಾದ್ರು ಮಕ್ಳಿಗೆ ಲಂಚ್ ಬಾಕ್ಸು, ವಾಟರ್ ಬಾಟ್ಲ್ ಏನಾದ್ರು ಬೇಕು ಅಂತಂದರೆ ನಾವು ಭಾಷಮ್ ಸರ್ಕಲಿಗೆ ಹೋಗೋದು. ಚೆನ್ನಾಗಿರುತ್ತೆ, ಪರವಾಗಿಲ್ಲ. ಅಲ್ಲಿ ರೇಟು ಪರವಾಗಿಲ್ಲ, ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ. ನಾವು ಏನೇ ಬ್ಯಾಗು ಬೇಕಂದ್ರೂ ಅಲ್ಲೇ ಹೋಗಿ ತಗೊಬರ್ತೀವಿ. ಇವಾಗ ಅದಕ್ಕೆ ಅಲ್ಲೇ ಹೋಗಿರೋದು. ಮಳೆ ಇದ್ರೂ ಪರವಾಗಿಲ್ಲ ಅಂತ ಅಲ್ಲೇ ಹೋದ್ವಿ. ಇಷ್ಟೇ ಫ್ರೆಂಡ್ಸು, ಇನ್ನೇನು ಜಾಸ್ತಿ ಶಾಪಿಂಗ್ ಮಾಡಿದ್ದು ಸಂಡೇಲಾಗು. ಇದು ಸಂಡೇಲಾಗು ನೋಡೋಣ. ಮಂಡೇ ಕಂಟಿನ್ಯೂ ಆದ್ರಾಯ್ತು, ಇಲ್ಲಾಂದರೆ ಇಲ್ಲಿಗೆ ಎಂಡ್ ಮಾಡ್ಬಿಡ್ತೀನಿ. ಯಾರ್ಯಾರಿಗೆಲ್ಲ ನನ್ನ ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.